ಸಂಜೆ ಹೊರಗಡೆ ಹೋಗೋಣ ಸುಮ್ಮನೆ ಹಂಗೆ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ದೆ ಅಮ್ಮಂಗೆ. ಇವಾಗ ದೊಡ್ಡಮ್ಮ ಮನೆ ಒಳಗೆ ಹೋಗ್ತಾ ಇದೀನಿ. ಅಮ್ಮ ನೋಡಿ ಎಳಿತವ್ರೆ, ಎಳಿರಿ. ಸೊ ಅಲ್ಲಿಗೆ 48 ಲ್ಯಾಕ್ ಆಗುತ್ತೆ ಸೈಟ್ಗೆ, 30/40ಗೆ. ಸೊ ನನ್ನ ಪ್ರಕಾರ ಅಷ್ಟು ವರ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಗೈಸ್ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಕ್ವೆಶನ್ ಇದೆ. ಈ ಪಾರ್ಸಲ್ ಅಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡುವ. ಲೆಟ್ಸ್ ಓಪನ್ ದಿಸ್ ಗೈಸ್. ಪಾರ್ಸಲ್ ಒಳಗೆ ಒಂದು ಪಾರ್ಸಲ್. ಸೊ ಗೈಸ್ ನಮ್ಮ ಪೋಕುನ ಕರ್ಕೊಂಡು ನಾನು ಗ್ರೌಂಡಿಗೆ ಬಂದಿದ್ದೀನಿ. ಸೊ ಗೈಸ್ ಇವತ್ತು ಒಂದು ದುರಂತ ಆಯ್ತು. ಏನಪ್ಪಾ ಅಂತಂದ್ರೆ ಎಣ್ಣೆ ನಿಮ್ದು, ಊಟ ನಮ್ದು. ಹಾಕೊಂಡ್ಮೇಲೆ ಯಾವ ತರ ಕಾಣಿಸುತ್ತೆ ಅಂತ ವೇಟ್ ಮಾಡಿ ನೋಡಿ. ಗೈಸ್ ಏರ್ಟೆಲ್ ಆಫೀಸ್ಗೆ ಸಿಮ್ ತಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಜಿಮ್ ಅವ್ರಿಬ್ರು ಊರಿಗೆ ಹೋಗ್ತಾ ಇದಾರೆ ಕೇರಳಗೆ. ಸೊ ಅದಕ್ಕೆ ಸೆಂಡ್ ಆಫ್ ಮಾಡ್ತವ್ರೆ ನೋಡಿ. ನನ್ನ ಫೇವ್ರೆಟ್ ಫ್ರೂಟ್ ಇದಲ್ಲ, ಪರ್ಶುಮನ್ ಸಿಕ್ತಿತ್ತು. ಇದನ್ನ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದೀವಿ. ಅವರೆಲ್ಲ ಕರ್ಕೊಂಡು ಹೋಗ್ತೀನಿ ಅಂತೇನೋ ಹೇಳಿದ್ರು ಅಮ್ಮಂಗೆ. ಸೊ ಮನೆದೆಲ್ಲ ನೋಡೋದಕ್ಕೆ. ಸೊ ಹಾಗಾಗಿ ಅಮ್ಮನ್ನು ಕೂಡ ರೆಡಿ ಮಾಡಿಸಿದ್ದೀನಿ. ಏನಕ್ಕಪ್ಪ ಅಲ್ಲ ಏನೋ ಚಳ್ಕೊಂಬಿಟ್ಟಿದ್ದೀರಾ. ಅಮ್ಮನ್ನು ರೆಡಿ ಮಾಡಿಸಿದ್ದೀನಿ. ಸೊ ಸಂಜೆ ಹೊರಗಡೆ ಹೋಗೋಣ ಸುಮ್ಮನೆ ಹಂಗೆ ಪಾರ್ಟಿ ಮಾಡೋಣ ಅಂತ ಹೇಳ್ತಾ ಇದ್ದೆ ಅಮ್ಮಂಗೆ. ಸೊ ಹಾಗಾಗಿ ಸಂಜೆ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಬೇಕು. ಇವತ್ತು ಜಿಮ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೆ ಜಿಮ್ಮಿಗೆ ಹೋಗ್ತೀನಿ. ಹಾಗಾಗಿ ಇವಾಗ ಹೊರಡೋಣ. ಸೊ ಲೆಟ್ಸ್ ಗೋ. ಇವತ್ತು ಏನಪ್ಪ ಅಂತಂದರೆ ಬರೀ ಸ್ಮೂತಿ ಅಷ್ಟೇ ಆಗಿರೋದು. ಡೈರೆಕ್ಟಾಗಿ ರಾತ್ರಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಡಯಟು ಸ್ವಲ್ಪ ಮ್ಯಾನೇಜ್ ಮಾಡಬೇಕಲ್ವಾ. ಹೊರಗಡೆ ಹೋದ್ರೆ ಆಚೆ ಆಗುತ್ತಲ್ವ. ಸೊ ಈ 2 ಮೀಲ್ ಡೇ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಗೈಸ್ ಇವಾಗ ದೊಡ್ಡಮ್ಮ ಮನೆ ಒಳಗೆ ಹೋಗ್ತಾ ಇದೀನಿ. ಅಮ್ಮ ನೋಡಿ ಎಳಿತವ್ರೆ, ಎಳಿರಿ. ನನಗಿಂತ ನಮ್ಮಮ್ಮ ಸ್ಟ್ರಾಂಗ್ ಇದ್ದಾರೆ, ಬಟ್ ಆದರೂ ಅಷ್ಟು ಎಳೆಯೋಕ್ಕಾಗದಂತೆ. ಅದು ಮೇ ಬಿ ಟೈಟ್ ಆಗಿರ್ಬೇಕು ಎಲ್ಲ, ಅಥವಾ ಏನೋ ಸಿಗಾಕೊಂಡಿರ್ಬೇಕು ಮಳೆ ಬಂದು. ಇವಾಗ ಒಳಗಡೆ ಹೋಗುವ. ಇನ್ನು ಇವಾಗ ರೆಡಿ ಆಗ್ತಿದ್ದೀರಾ ನೀವು? ಇನ್ನು ಇವಾಗ ರೆಡಿ ಆಗ್ತಿದ್ದೀರಾ ಅಂದೆ. ಇಲ್ಲ ಸ್ನಾನ ಮಾಡ್ಕೊಂಡು ಇಷ್ಟದಾಗ ನೋಡಿದ್ರೆ ಸಾಕಾಯ್ತು. ಹಾಗೆ ಸ್ನಾನ ಮಾಡ್ಕೊಂಡು ಗೈಸ್ ದೊಡ್ಡಮ್ಮ ನನಗೆ ಅಂತ ಸ್ನ್ಯಾಕ್ಸ್ ಕೊಟ್ಟವ್ರೆ, ಬಟ್ ನಾನು ತಿನ್ನಂಗಿಲ್ಲ. ಅದಕ್ಕೆ 1 ಪೀಸ್ ಎತ್ಕೊಂಡು ಅಷ್ಟೇ. ದೊಡ್ಡಮ್ಮ ತಿನ್ನಂಗಿಲ್ಲ. ಅಮ್ಮಂಗೆ ಕೊಡ್ರಿ, ನಂದು ಸೇರ್ಸಿ ತಿಂತಾರೆ ಅವರು. ನಾನು ಅದಕ್ಕೆ ಸ್ಮೂತಿ ಕುಡ್ಕೊಂಬಂದ್ಬಿಟ್ಟಿದ್ದೀನಿ. ಏನೂ ತಿನ್ನಂಗಿಲ್ಲ ಇವಾಗ. ಗೈಸ್ ಇಲ್ಲಿ ರೋಡ್ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಏನೋ ರೋಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ನೋಡಿ ದೊಡ್ಡಮ್ಮ ಎಲ್ಲ ಹೆಂಗೆ ಕ್ರಾಸ್ ಮಾಡ್ತವ್ರೆ. ನಾನು ಹೆಂಗೋ ಬಂದ್ಬಿಟ್ಟೆ. ಕೈಯಲ್ಲಿ ಬೇರೆ 2 ಫೋನ್ ಹಿಡ್ಕೊಂಡಿದ್ದೀನಿ. ಎಲ್ಲಿ ಬೀಳ್ತೀನಿ ಅಂತ ಬೇರೆ ಭಯ ನನಗೆ. ಸೊ ಇಲ್ಲಿ ಪರವಾಗಿಲ್ಲ, ಇಲ್ಲಿ ನಡೆಯೋ ಥರ ಇದೆ. ಸೊ ಇವಾಗ ಇಲ್ಲಿ ಅಮ್ಮ ಒಂದು ಜಾಗ ನೋಡೋಣ, ಮನೇದು ಏನು ಮಾಡೋದು ಎತ್ತ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಕ್ಕೆ ಕರ್ಕೊಂಬಂದಿದ್ದಾರೆ. ನನಗಂತೂ ಮನೇದು ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಗೈಸ್. ಅಕೌಂಟಲ್ಲಿ ಒಂಚೂರು ದುಡ್ಡು ಹಿಡ್ಕೊಂಡು ಏನು ಅಂತ ಹುಡುಗೋದು. ಬಟ್ ಆದ್ರೂ ಸ್ವಲ್ಪ ಐಡಿಯಾ ಬರುತ್ತೆ, ತಿಳ್ಕೊಬೋದು ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅಂತ. ನಮ್ಮ ಮನೆ ಬರದಲ್ಲಿ ಏನೋ ಒಂದು ಬರೆದಿದ್ರೆ ದೇವರು ಅದನ್ನು ನಮಗೆ ಅಂತಲೇ ಮಾಡಿರ್ತಾನೆ. ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ ಅದೇ ಯಾವುದೋ ಒಂದು ನಮ್ಮ ಅಮ್ಮನ ಕಡೆಯಿಂದ ನನ್ನ ತಲೆಗೆ ಬೀಳುತ್ತೆ ಅಂತ ಅಂದಾಗ ಅವ್ರ ಮಾತು ಸ್ವಲ್ಪ ಕೇಳ್ತೀನಿ ಅವಾಗವಾಗ. ಸೊ ಅವ್ರೇನು ಹೇಳಿದ್ರು ನಮ್ಮ ಒಳ್ಳೇದೇ ಕೇಳ್ತಾರಲ್ವಾ, ಹಂಗಾಗಿ. ಸೊ ಅಂಕಲ್ ನಮಗೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ನಮ್ಮ ದೊಡ್ಡಮ್ಮನು ನಮ್ಮ ಜೊತೆ ಬರ್ತಾ ಇದ್ದಾರೆ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಗೈಸ್ ಆ್ಯಕ್ಚುಲಿ ಏನಂತಂದರೆ ಇವತ್ತು ಒಂದು ಸೈಟು ಮತ್ತು ಒಂದು ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಆಯಿತಾ. ಒಂದು ಸೈಟ್ 30/40ಗೆ 1200 ಸ್ಕ್ವೇರ್ ಫೀಟ್ಗೆ ಅವರು ಎಷ್ಟು 48 ಲ್ಯಾಕ್ ಆಗುತ್ತೆ ಸೈಟ್ಗೆ, 30/40ಗೆ. ಸೊ ನನ್ನ ಪ್ರಕಾರ ಅಷ್ಟು ವರ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಈಗ ನಾವು ಈ ಕಡೆ ಅಂದರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಬಂದಿರೋದು. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ಬಿಕಾಸ್ ನಾನು ಒಂದು ಟೈಮಲ್ಲಿ ಒಂದು ಸೈಟ್ ನೋಡಿದ್ದೆ, 16 ಲ್ಯಾಕ್ಸ್ಗೆ ನನಗೆ 30/40 ಸಿಕ್ತಿತ್ತು. ಬಟ್ ಅವಾಗ ನಾನು ಅದೇ ದುಡ್ಡನ್ನ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದಿದ್ದು. ಅವಾಗ ನನ್ನ ಹತ್ರ ಕಂಪ್ಲೀಟ್ ದುಡ್ಡು ಇರಲಿಲ್ಲ, 16 ಲ್ಯಾಕು ಇರಲಿಲ್ಲ ನನ್ನ ಹತ್ರ. ಸೊ ಹಾಗಾಗಿ ಇವಾಗೆಲ್ಲ ರೇಟು ಜಾಸ್ತಿ ಆಗ್ತಿದ್ದಲ್ಲ. ಸೊ ಹಾಗಾಗಿ ಇಲ್ಲೆಲ್ಲೋ ಮನೆ ಇದೆ ಅಂತ ಕಟ್ಟಿರೋದು, ಅದು ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅಮ್ಮನೂ ಅದಕ್ಕೆ ಬರ್ತಾ ಇದ್ದಾರೆ. ನಮ್ಮ ಅಮ್ಮನೂ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಂದರೆ ಸೈಟಿಗೆ ಅಷ್ಟೊಂದು ಕೊಡೋದು, ಇನ್ನು ಮನೆ ಬೇರೆ ಕಟ್ಟೋದಕ್ಕೆ ಇನ್ನೂ ಎಕ್ಸ್ಪೆನ್ಸಸ್ ಆಗುತ್ತಲ್ಲ, ಆ ಥರ ಎಲ್ಲ ಮಾಡಿಲ್ಲ. ನೀವು ಹೋಗ್ರಿ, ಇಬ್ಬರಲ್ಲಿ ಯಾರೋ ಒಬ್ರು ಹೋಗಮ್ಮ. ಪರವಾಗಿಲ್ಲ, ನಾನು ನಡೆಯಕ್ಕೆ ನನಗೆ ನಾವು ಫಾರ್ ಎಕ್ಸಾಂಪಲ್ ಇವಾಗ ಸದ್ಯಕ್ಕೆ ನಾವೇನು ಡಿಸೈಡ್ ಮಾಡಿಲ್ಲ ಗೈಸ್. ರೆಂಟಲ್ ಮನೆಗೆ ಹೋಗೋದಾ, ಸ್ವಂತ ಮನೆ ಅಂತ ಮಾಡ್ಕೊಂಡು ಲೋನ್ ಮಾಡ್ಕೊಂಡು ಈ ಏಜಿಗೆ ಕಮಿಟ್ಮೆಂಟ್ ಮಾಡ್ಕೊಳ್ಳೋದಾ, ಅಥವಾ ಸೈಟ್ ನೋಡೋದಾ, ಏನು ಅಂತ ಅರ್ಥ ಆಗ್ತಿಲ್ಲ. ಸೊ ನಿಮ್ಮ ಪ್ರಕಾರ ಏನು ಸರಿ ಇರುತ್ತೆ, ಏನು ಅನ್ಸುತ್ತೆ, ನೀವೇನೇನು ಮಾಡಿದ್ದೀರಾ, ನೀವು ಮನೆ ತೊಗೊಂಡಿದ್ದೀರಾ ಬೆಂಗಳೂರಲ್ಲಿ, ಕಮೆಂಟ್ ಮಾಡಿ. ನನಗಿಂತ ದೊಡ್ಡವರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ರೆ, ನೀವು ಮನೆಯವರು ತೊಗೊಂಡಿದ್ರೆ ನಿಮ್ಮ ಒಂದು ಒಪಿನಿಯನ್ ಕೂಡ ಶೇರ್ ಮಾಡಿ. ನಂದೊಂದಷ್ಟು ಜನ ಫ್ರೆಂಡ್ಸ್ ಇದ್ರೆ ಆಯಿತಾ. ಸೊ ಅವ್ರೇನು ಹೇಳ್ತಿದ್ರು ಅಂತಂದರೆ, ಇಟ್ಸ್ ಲೈಕ್ ನೀನು 1 ಕೋಟಿ ಮನೆ ತೊಗೊಂಡ್ರೆ 1.25 ಕೋಟಿ ನಿನಗೆ ಮತ್ತೆ ಇದೆ ಅಂತ ಏನಂತಾರೆ
ಇಂಟ್ರೆಸ್ಟೇ ಬೀಳುತ್ತೆ. ಅದೇ ಥರ ಬೆಂಗಳೂರಲ್ಲಿ ಮಿನಿಮಮ್ ಅಂದರೆ ಒಂದು ಮನೆಗೆ ಪ್ರಾಪರ್ ಚೆನ್ನಾಗಿರುವಂಥ ಮನೆ ಬೇಕು ಅಂತಂದರೆ 2 ಕೋಟಿ ಆಗುತ್ತೆ. 2 ಕೋಟಿ ಮನೆಗೆ 2.5-2.25 ಕೋಟಿ ಲೋನ್ ಕಟ್ಕೊಂಡು ಆಲ್ಮೋಸ್ಟ್ 4 crores ಕೊಟ್ಟು ಒಂದು ಮನೆ ತೊಗೊಂಡು ಅದರಲ್ಲಿ ಇರೋದು ವರ್ತ್ ಇದೆಯಾ ಅಂತ ಹೇಳಿಬಿಟ್ಟು ರೆಂಟಲ್ಲೇ ಆ ಲೆಕ್ಕಾಚಾರದಲ್ಲಿ ಬೆಟರ್ ಅಂತ ಅವ್ರು ಹೇಳ್ತಾಯಿದ್ರು. ಸೊ ನಿಮಗೆ ಏನು ಅನ್ಸುತ್ತೆ, ರೆಂಟಲ್ ಮನೇಲಿ ಇರೋದು ಒಳ್ಳೇದಾ ಅಥವಾ ಸ್ವಂತ ಮನೆ ಇದ್ದರೆ ಒಳ್ಳೇದಾ? ನಿಮ್ಮ ಒಂದು ಒಪಿನಿಯನ್ನ ಕೂಡ ಕಮೆಂಟ್ ಡೌನ್ ಮಾಡಿ. ಆ್ಯಂಡ್ ನಮ್ಮಮ್ಮ ಸ್ಕೂಟಿ ಎತ್ಕೊಂಡು ಹೋಗ್ಬಿಟ್ರು. ಇವಾಗ ನಾನು, ದೊಡ್ಡಮ್ಮ ಮತ್ತು ಅವ್ರ ಜೊತೆ ಒಬ್ಬರಿದ್ದಾರೆ. ಸೊ ನಾವು 3 ಜನ ಹೋಗ್ತಾ ಇದೀವಿ. ಕೈಯೆಲ್ಲ ನೋಡಿ ಗೈಸ್ ಏನು ಸಖತ್ತಾಗಿದೆ. ಮಳೆ ಬರ್ಬೋದು ಅನ್ಸುತ್ತೆ ಇವತ್ತು, ಮಳೆ ಬರೋ ಹಂಗಿದೆ. ಈ ಕಡೆ ಮಾತ್ರ ಹಿಂಗಾಗಿದೆ ನೋಡಿ. ನಾನು ಇವತ್ತು ಹೊರಗಡೆ ಹೋಗೋದಕ್ಕೂ ರೆಡಿ ಆಗೋಕ್ಕೆ ಮೂಡಿಲ್ಲ ನನಗೆ. ಸೊ ಹಾಗಾಗಿ ನಾರ್ಮಲ್ ಒಂದು ಬಟ್ಟೆ ಹಾಕೊಂಡು ಬಂದೆ, ಬ್ಲ್ಯಾಕ್ ಕಲರ್ ಕಂಫರ್ಟಬಲ್ ಇರಬೇಕು ಅಂತ ಹೇಳ್ಬಿಟ್ಟು. ಮತ್ತು ಬೆಲ್ಲಿ ಪಿಯರ್ಸಿಂಗ್ ಬೇರೆ ಮಾಡಿಸಿದ್ದೀನಲ್ಲ, ಅದು ಸ್ವಲ್ಪ ಬಟ್ಟೆ ಏನಾದ್ರು ಜಾಸ್ತಿ ಇದೇನೋ ಟಚ್ ಆದರೆ ಹರ್ಟ್ ಆಗುತ್ತೆ. ನೆನ್ನೆ ಜಿಮ್ಮಲ್ಲಿ ಏನಾಯಿತು ಅಂತಂದರೆ ಇಟ್ಸ್ ಲೈಕ್ ನಾನು ತುಂಬ ಬಾಡಿ ನನಗೆ ಏನಂತಾರೆ ಫುಲ್ ಟೈಟ್ ಥರ ಫೀಲ್ ಆಗ್ತಿತ್ತು. ಸೊ ಹಾಗಾಗಿ ಅಂದರೆ ಏನಂತಾರೆ ತುಂಬ ರಿಲ್ಯಾಕ್ಸಿಂಗ್ ಆಗುತ್ತೆ ಬಾಡಿ ಸ್ಟ್ರೆಚಿಂಗ್ ಮಾಡಿದ್ರೆ. ಸೊ ನೆನ್ನೆ ಬ್ರೋಗೆ ಹೇಳಿದೆ, ಬ್ರೋ ಸ್ಟ್ರೆಚಿಂಗ್ ಮಾಡಿಸಿ ಅಂತ ಹೇಳ್ಬಿಟ್ಟು. ಅದು ಉಲ್ಟಾ ಮಲ್ಕೊಂಡೆಲ್ಲ ಸ್ಟ್ರೆಚಿಂಗ್ ಮಾಡಬೇಕಾದ್ರೆ ಅದು ಸ್ವಲ್ಪ ಬೆಲ್ಲಿದು ಸ್ವಲ್ಪ ಪೇಯ್ನ್ ಆಯಿತು, ಬಿಕಾಸ್ ಅದ್ರ ಮೇಲೆ ಬಾಡಿಗೆ ವೆಯ್ಟ್ ಬೀಳುತ್ತಲ್ಲ. ಹಾಗಾಗಿ ಗೈಸ್ ಇಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೊಡ್ಡಮ್ಮನ್ನು ಪಿಕ್ ಮಾಡೋಕೆ ಇನ್ನೊಂದು ಗಾಡಿ ಬರುತ್ತಂತೆ. ಸೊ ಹಾಗಾಗಿ ನನ್ನ ಹೋಗು ನೀನು ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಈಗ ಫೈನಲಿ ಮೈನ್ ರೋಡ್ನ ರೀಚ್ ಆದ್ವಿ. ಇಲ್ಲಿಂದ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನೋಡಬೇಕು. ಒಂದೊಂದ್ಸಲ ಒಬ್ಬಳೇ ಕೂತಿದ್ದಾಗ ನಾನೇ ತಲೆ ಕೆಡಿಸ್ಕೊಳ್ತಾ ಇರ್ತೀನಿ, ಏನೇನೋ ಯೋಚನೆ ಮಾಡಿಕೊಂಡು. ಸೊ ನಿಮ್ಮ ತಲೆಗೂ ರಾಡ್ ಇಡ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ. ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಕ್ವೆಶನ್ ಇದೆ. ಸೊ ನಿಮ್ಮ ಪ್ರಕಾರ ನಮ್ಮ ಹ್ಯೂಮನ್ ಅಂತ ನಾವೇನಿದ್ದೀವಿ ಅಂದರೆ ನಮ್ಮ ಮನುಷ್ಯರು ಅಂತ ಏನಿದ್ದೀವಿ ಅದು ಆಸ್ ಅ ಇಂಡಿವಿಜುವಲ್, ಫಾರ್ ಎಕ್ಸಾಂಪಲ್ ನಾನಾಗಿರ್ಬೋದು ಅಥವಾ ನೀವಾಗಿರ್ಬೋದು, ನಿಮ್ಮ ಲೈಫ್ನ ಪರ್ಪಸ್ ಏನಾಗಿರ್ಬೋದು? ನಿಮ್ಮ ಪ್ರಕಾರ ನಿಮ್ಮ ಲೈಫ್ನ ಪರ್ಪಸ್ ಏನು ಅನಿಸುತ್ತೆ? ಸೊ ಅದನ್ನು ಕಮೆಂಟ್ ಮಾಡಿ ನೋಡೋಣ. ನಿಮ್ಮ ಒಂದು ಪ್ರಾಸ್ಪೆಕ್ಟಿವ್ ಏನಿದೆ ಲೈಫ್ನ ಟುವರ್ಡ್ಸ್ ಅಂತ ಹೇಳ್ಬಿಟ್ಟು. ಇಲ್ಲಿ ರೋಡಲ್ಲಿ ಕರ್ಕೊಂಬಂದಿದ್ದಾರೆ, ಯಾವ ಮನೆ ಏನು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಬರಲಿ ಅಂತ ಹೇಳ್ಬಿಟ್ಟು. ನಮ್ಮ ದೊಡ್ಡಮ್ಮ ಇವಾಗ ಪುಟ್ಟು ಬರ್ತಾನಲ್ಲ, ಅವನ್ನೇನೋ ಕರ್ಕೊಂಬರ್ಬೇಕು ಅಂತಲೇ ಹೇಳ್ತಿದ್ರು. ಸೊ ಹಾಗಾಗಿ ಅವ್ರು ವಾಪಸ್ ಹೋದ್ರು ಮತ್ತೆ ಬೈಕಲ್ಲಿ. ಸೊ ಅವ್ರು ಬರೋತನಕ ವೆಯ್ಟ್ ಮಾಡಬೇಕು. ಈ ಮನೆ ನೋಡೋದಕ್ಕೆ ವಿಡಿಯೋದಲ್ಲಿ ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಾ ಇದೆ, ಬಟ್ ಅಷ್ಟು ದೊಡ್ಡದಾಗಿಲ್ಲ. ಬಟ್ ಅದು ಮನೆ ನೋಡ ಅಂತ ಹೋಗಿದ್ವಲ್ಲ. ಸೊ ಇದು ಸಿಂಪಲ್ ಆಗಿ ಆರಾಮಾಗಿ ಒಂದು ಫ್ಯಾಮಿಲಿ ಇರೋದಕ್ಕೆ ಅಂತ ಬೆಡ್ರೂಮ್ ಇದೆ. ಬೆಡ್ರೂಮ್ ಮುझे कॉल करके मुझे लगा कि कोई प्रमोशन ಸೊ ಮನೆ ನನಗೆ ನನಗೆ ವೈಟ್ ಫ್ಲೋರ್ಸ್ ಇರುವಂತ ಮನೆ ಬೇಕು. ಅಂಡ್ ನಮ್ಮ ಪೋಕೋಕ್ಕೂ ಸ್ವಲ್ಪ ಓಡಾಡೋದಕ್ಕೆ. तुमने मेल में मेरा नंबर शेयर किया था. ಹೇ ಗೈಸ್, ಸೊ ನಾನು ಮತ್ತು ಅಮ್ಮ ಮನೆಗೆ ಬಂದ್ವಿ. ಆ್ಯಂಡ್ ಬಂದ ಮೇಲೆ ನಾನು ಸುಮಾರು ಹೊತ್ತು ಮಲಗಿದ್ದೆ, ಅದೇನೋ ಗೊತ್ತಿಲ್ಲ, ಸಖತ್ ಟೈರ್ಡ್ ಆಗೋಯ್ತು ಇವತ್ತು. ಅಮ್ಮ ಏನು ಮಾಡ್ತಿದ್ರಮ್ಮ ಎಷ್ಟೋ ತನಕ? ಓದಿದ್ದೇನೆ ಮಾಡೋಣ, ಪೂಜೆ ಮಾಡಿದೆ, ಕಸ ಹೊಡೆದ ಪೂಜೆ ಮಾಡಿದೆ. ಅವರು ಅಮೆಝಾನ್ ಅವ್ರು ಬಂದ್ಬಿಟ್ಟು ನಂಗೆ 4-5 ಸಲ ಫೋನ್ ಮಾಡಿಬಿಟ್ಟಿದ್ದಾರೆ. ನಾನು ಫೋನ್ ಸೈಲೆಂಟಲ್ಲಿ ಬೇರೆ ಇತ್ತಾ, ಅದೇನೋ ಗೊತ್ತಿಲ್ಲ, ಸಖತ್ತು ಡೀಪ್ ಸ್ಲೀಪಲ್ಲಿದ್ದೆ. ಅವರು ಬೆಲ್ ಮಾಡಿ ಆಮೇಲೆ ಯಾರು ತೆಗಿತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಅಂತ ಕೂಗ್ತೆ. ಆಮೇಲೆ ಅಮ್ಮ ಬಂದು ನನ್ನ ಪಾರ್ಸಲ್ನ ಇಸ್ಕೊಂಡ್ರು. ಸೊ ಇವಾಗ ಈ ಪಾರ್ಸಲಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿ ನೋಡುವ. ಲೆಟ್ಸ್ ಓಪನ್ ದಿಸ್ ಗೈಸ್. ಪಾರ್ಸಲ್ ಒಳಗೆ ಒಂದು ಪಾರ್ಸಲ್ ಒಂದೇ ಒಂದು ಕಳಿಸೋರೆ. ಎಂತದ ಇದು ಓಪನ್ ಮಾಡೋದೇ ಗೊತ್ತಾಗುತ್ತೆ ಯಾವ್ದು ಕಳಿಸಿದ್ದಾರೆ ಅಂತ. ನಂಗೆ ನೀಟಾಗಿ ಓಪನ್ ಮಾಡೋ ಪೇಷನ್ಸ್ ಇಲ್ಲ. ಇದು ನ್ಯಾಚೋಸ್ಗೆಲ್ಲ ಹಾಕೊಂಡು ತಿಂತಾರಲ್ಲ, ಟೊಮೆಟೊ ಸಾಲ್ಸ, ಅದು. ನಾನು ಪೀನಟ್ ಡ್ರೆಸ್ಸಿಂಗ್ ಕೂಡ ಆರ್ಡರ್ ಮಾಡಿದ್ದೆ, ಇದು ಸಾಲಾಡ್ಗೆಲ್ಲ ಹಾಕೊಂಡು ತಿನ್ಬೇಕಲ್ಲ ಅಂತ. ಇದನ್ನು ಆರ್ಡರ್ ಮಾಡಿದ್ದೆ ಜೊತೆಗೆ, ಅದಕ್ಕೆ ಅಷ್ಟ ಅದು ಬಂದಿದೆ. ಇವಾಗ ಹಸು ಆಗ್ತಿದೆ ಅಂತ ಡ್ರ್ಯಾಗನ್ ಫ್ರೂಟು ಕಟ್ ಮಾಡ್ಕೊಂಡು ತಿಂತಾ ಇದ್ದೀನಿ. ನಮ್ಮಮ್ಮ ಅದಕ್ಕೆ ತೆಗಿಯೋಕೆ ಟ್ರೈ ಮಾಡ್ತವ್ರೆ, ಬರ್ತಾನೆ ಇಲ್ಲ. ಕೈ ಹುಷಾರ್ ಕಣಮದಲ್ಲಿ ತೆಗಿತೀನಿರಮ್ಮ, ಹಂಗಲ್ಲ ಓಪನ್ ಮಾಡೋದದ್ವಾ. ಸೊ ಗೈಸ್, ನಮ್ಮ ಪೋಕುನ ಕರ್ಕೊಂಡು ನಾನು ಗ್ರೌಂಡಿಗೆ ಬಂದಿದ್ದೀನಿ. ಸೊ ಗ್ರೌಂಡ್ ಪೂರ ನೋಡಿ ಕಾಲಿದೆ. ನಂಗೆ ಸಾಕಾಯ್ತು ಅಂತ ಹೇಳ್ಬಿಟ್ಟು ನಾನು ಕುತ್ಕೊಂಡೆ. ಇವಳು ಬಂದು ನನ್ನ ಹತ್ರ ಕುತ್ಕೊಂಡ್ಳು. ನಾನು ಓಡಾಡ್ತಿದ್ರೆ ನನ್ನ ಜೊತೆ ಓಡಾಡ್ತಿರ್ತಾಳೆ. ಆ್ಯಂಡ್ ಸ್ವಲ್ಪ ಜನ ಇಲ್ಲೆಲ್ಲ ವಾಕ್ ಮಾಡ್ತಿದ್ರು, ಮತ್ತು ಯಾರೋ ಗಾಡಿ ಓಡ್ಸೋಕ್ಕೆ ಕಲ್ಯಾಣ ಅಂತ ಹೇಳ್ಬಿಟ್ಟು ಎಲ್ಲ ಬಂದಿದ್ರು. ಈ ಕಡೆ ಫುಲ್ ಸಿಟಿ ಸೈಡ್ ಅಲ್ವಾ. ನಾನು ಇವಾಗ ಇವಳ ಜೊತೆ ವಾಕ್ ಮಾಡಬೇಕು ಗೈಸ್, ನನಗೂ ವಿಧಿ ಇಲ್ಲ. ಆಮೇಲೆ ಮನೇಲಿ ಬೆಳಗಿಂದ ಮನೆ ಒಳಗೆ ಇರ್ತಾಳಲ್ಲ, ಆಮೇಲೆ ಸುಮ್ಮನೆ ಒಬ್ಬಳೇ ಬೇಜಾರಾಗ್ತಾಳೆ ಅಂತ ಕರ್ಕೊಬಂದೆ. ಇವಾಗ 15-22ಗೆ ನಾನು ಅಪ್ಪ ಅಮ್ಮ ಎಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ವಿ. ತುಂಬ ದಿನ ಆಯಿತು ಅಪ್ಪ ಅಮ್ಮನೂ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಕಾಂತಾರ ಮೂವಿ ಬುಕ್ ಮಾಡಿಕೊಡ್ತೀನಿ ಅಂತಂದ್ರೂ ಅವರಿಬ್ರು ಫ್ರೀ ಇರಲಿಲ್ಲ, ಅಪ್ಪ ಅಮ್ಮ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತು ಅಟ್ಲೀಸ್ಟ್ ಒಂದು ಡಿನ್ನರ್ ಥರನಾರು ಹೊರಗಡೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಳನ್ನ ಇನ್ನೊಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಸಿ ಆಮೇಲೆ ಮನೆಗೆ ಹೊರಡೋದು ಗೈಸ್. ಸೊ ಗೈಸ್, ಇವತ್ತು ಒಂದು ದುರಂತ ಆಯಿತು. ಏನಪ್ಪ ಅಂತಂದರೆ ನಾವು 15-22ಗೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ.
ಇನ್ನೊಂದ್ ಕಡೆ ಎಲ್ಲೋ ನಮ್ಮನ್ನ ಡ್ರಾಪ್ ಮಾಡಿದ್ರು. ಅಂಡ್ ಇನ್ನೊಂದ್ ಏನಾಯ್ತು, ಒಳ್ಳೆ ಕೆಲಸ ಏನಾಯ್ತು ಅಂತಂದ್ರೆ ನಮ್ಮ ಅಪ್ಪನೂ ಅಲ್ಲೇ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಅಪ್ಪಂಗೆ ಆಟೋ ಬುಕ್ ಮಾಡಿದ್ದೆ. ಸೊ ಹಾಗಾಗಿ ಮತ್ತೆ ಇವಾಗ ಇದು ಹೊರೈನ್ ಪಕ್ಕ ಇದಲ್ಲ, ಸೊ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಇವಾಗ ಅಪ್ಪ ಮತ್ತೆ ಅಮ್ಮ ಅಲ್ಲಿದ್ದಾರೆ. ಸೊ ಇವಾಗ ಮೇಲ್ಗಡೆ ಹೋಗ್ಬೇಕು. ನಮ್ಮಪ್ಪ ಬ್ಯಾಗ್ ಎಲ್ಲ ಹಾಕೊಂಡ್ ಬಂದಿದ್ದಾರೆ ಇಲ್ಲಿಗೆ. ಏನ್ ಹೇಳೋದು ನಮ್ಮ ಅಪ್ಪಂಗೆ? ಅಲ್ಲೇ ಇಟ್ಟು ಬರ್ಬೇಕು ತಾನೆ, ಹೊರಗಡೆ ಬರ್ಬೇಕಾರೇನಪ್ಪ? ಅಲ್ಲಿ ಶಾಪಲ್ಲಿ ಇಟ್ಕೊತಾನೆ. ಸರಿ ಆಯ್ತು, ನಡೀರಿ, ಆಯ್ತು ಇವಾಗ ಏನು ಮಾಡಂಗಿಲ್ಲ. ಸೊ ಗೈಸ್, ನಮ್ಮಮ್ಮ ಎಗ್ ತಿನ್ನಲ್ಲ ಅಂತಂದ್ರು ಎಲ್ಲರೂ ಅವ್ರಿಗೆ ಎಗ್ ತಿನ್ನಕ್ಕೆ ಟ್ರೈ ಮಾಡಿಸ್ತಿದ್ದಾರೆ. ಇಬ್ರು ಬಂದ್ಬಿಟ್ಟು ಹಾಕಕ್ ಹೋದ್ರಿ ಇವಾಗ ಅವರಿಗೆ. ಸೊ ಎನಿವೇಸ್ ಇವಾಗ ನಾವು ತಿನ್ನೋದು, ನಮ್ಮ ಮನೇಲಿ ನಮ್ಮಮ್ಮ ಒಬ್ಬರೇ ತಿನ್ನಲ್ಲ ಗೈಸ್ ಎಗ್ನ, ಇನ್ನೆಲ್ಲ ತಿಂತೀವಿ. ಆ್ಯಂಡ್ ಪೀನಾ ಕೊರಡ ಕೂಡ ಆರ್ಡರ್ ಮಾಡಿದ್ವಿ, ಅದು ಬಂದ್ಬಿಡ್ತು ನೋಡಿ ಬೇಗ. ನಮ್ಮ ಅಪ್ಪಂಗೆ ಇವತ್ತು ಫುಲ್ಲು ಎಣ್ಣೆ ಪಾರ್ಟಿ. ಎಣ್ಣೆ ನಿಮ್ದು, ಊಟ ನಮ್ದು. ಸಾವಿರದಲ್ಲಿ ಶಾಪಿಂಗ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು, ಆಕ್ಚುಲಿ ಇದ್ರೊಳಗೆಲ್ಲ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ನೋಡಿರ್ಬೋದು. ಸೊ ಆ ಒಂದು ಬಟ್ಟೆಗಳನ್ನ ಇವತ್ತು ಹಾಕೊಂಡು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳಿದ್ದೆ. ಸೊ ಆಸ್ ಪ್ರಾಮಿಸ್ ಯಾವ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಆರ್ಡರ್ ಮಾಡಿದಂಥ ಔಟ್ಫಿಟ್ಸು ಯಾವ ಥರ ಕಾಣಿಸುತ್ತೆ, ಓಕೆನಾ ಅಲ್ವಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ನಿಮಗೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಿದಂಥ ಬಟ್ಟೆ ಇದೇನೆ. ಸೊ ಇದು ಬ್ಲ್ಯಾಕ್ ಕಲರ್. ಸೊ ಇದು ಮತ್ತೆ ಫೋಟೋ ಹಾಕ್ತೀನಿ ಪಕ್ಕದಲ್ಲಿ, ಇಲ್ಲಿ ಹಾಕ್ತೀವಿ. ಇದು ನನಗೆ ಸ್ವಲ್ಪ ಶಾರ್ಟ್ ಆಗ್ಬೋದೇನೋ, ಫೋಟೋ ಪ್ರಕಾರನೇ ಇಲ್ವೇನೋ ಅಂತ ಅನಿಸ್ತಿದೆ. ಸೊ ಓನ್ಲಿ ಒನ್ ವೇ ಟು ಫಿಗರ್ ಔಟ್. ಸೊ ಹಾಗಾಗಿ ಹಾಕಿ ನೋಡ್ಬಿಡೋಣ. ಹಾಕಿ ನೋಡಿದ್ಮೇಲೆ ನನಗೆ ಗೊತ್ತಾಗೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಶೋ ಯು ಒನ್ಸ್ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಇದೆ ಇದು. ಇದ್ರ ಮೇಲಂತೂ 790 ಅಂತಿದೆ. $790 ಹಾಗಾದ್ರೆ. ಸೊ ಲೆಟ್ಸ್ ಚೇಂಜ್. ಇದು ಫಿಟ್ಟಿಂಗ್ ಅಷ್ಟು ಚೆನ್ನಾಗಿಲ್ಲ. ಅಂಡ್ ಇನ್ನೊಂದು ಏನಾಯ್ತು ಅಂತಂದ್ರೆ ಕರೆಂಟ್ ಹೋಯ್ತು. ಸೊ ಕರೆಂಟ್ ಅವರು ವಿಡಿಯೋ ಮಾಡಲೇಬೇಕಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ ಇದು ಒಂದೇನಂತಂದ್ರೆ ಸ್ವಲ್ಪ ಹಿಂಗ್ ಲಾಂಗ್ ಇರುತ್ತೆ, ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಕೊಂಡೆ. ಬಟ್ ಹಿಪ್ ಏರಿಯಾದಲ್ಲಿ ಫುಲ್ ಲೂಸ್ ಇದೆ. ಸೊ ನನ್ನ ಪ್ರಕಾರ ರಾಂಗ್ ಸೈಜ್ ಆರ್ಡರ್ ಮಾಡೋದು ಅಥವಾ ಇದು ಇರೋದೇ ಈ ಥರನೋ, ನನ್ನ ಪ್ರಕಾರ ಇದೊಂದು ಸರಿ ಹೋಗಲ್ಲ ಜಿಮ್ಗೆ. ಸೊ ಹಾಗಾಗಿ ಇದೊಂದು ರಿಟರ್ನ್ ಮಾಡಬೇಕಾಗುತ್ತೆ. ಸಖತ್ ಲೂಸ್ ಇದೆ ನೋಡಿ ಇಲ್ಲಿ. ತುಂಬಾ ಇಷ್ಟಪಟ್ಟು ಆರ್ಡರ್ ಮಾಡಿದ್ದು, ಬಟ್ ಇಟ್ಸ್ ನಾಟ್ ಲುಕಿಂಗ್ ನೈಸ್. ನೆಕ್ಸ್ಟ್ ನಾನು ಹಾಕ್ತಿರೋಂಥ ಬಟ್ಟೆ ಬಂದ್ಬಿಟ್ಟು, ಸೊ ಇಟ್ಸ್ ಲೈಕ್ ಅ ಜಾಕೆಟ್ ಆ್ಯಂಡ್ ಅ ಜಿಮ್ ಪ್ಯಾಂಟ್. ಅದು ನನ್ನ ಪ್ರಕಾರ ಪ್ಯಾಂಟ್ ಲೂಸ್ ಆಗ್ಬೋದಾ ಅನ್ನಿಸ್ತಿದೆ. ಸೊ ಓನ್ಲಿ ಒನ್ ವೇಟುನು ಒಂದ್ಸಲ ಹಾಕೊಂಡು ನೋಡೋಣ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಟಾಪ್ ಕೂಡ ಅಷ್ಟೇ, ತುಂಬ ಲೂಸು ಇಲ್ಲ, ತುಂಬ ಟೈಟು ಇಲ್ಲ, ಕರೆಕ್ಟಾಗಿ ಮೀಡಿಯಮ್ ಆಗಿದೆ. ಸೊ ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಸೊ ಅದೇ ಡ್ರೆಸ್ ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಜಿಮ್ ಬಟ್ಟೆ ಅಂತ ಹೇಳ್ಬಿಟ್ಟು. ಇದೊಂದು ಮಾತ್ರ ಇಟ್ಸ್ ಲೈಕ್ ಅ ಡೇಟ್ ನೈಟ್ ಡ್ರೆಸ್ ತರ ಅಂತ ಹೇಳ್ಬೋದು. ಬಟ್ ಡೇಟ್ ನೈಟ್ ಅಂತಲ್ಲ, ಯು ಕ್ಯಾನ್ ವೇರ್ ಇಟ್ ಫಾರ್ ಪಾರ್ಟೀಸ್, ಫಾರ್ ಅ ಲಾಟ್ ಆಫ್ ಸ್ಪೆಷಲ್ ಅಕೇಶನ್ಸ್, ವೆಸ್ಟರ್ನ್ ಅಕೇಶನ್ಸ್ಗೆಲ್ಲ ಯು ಕ್ಯಾನ್ ವೇರ್ ದಿಸ್. ತುಂಬ ಚೆನ್ನಾಗಿರುವಂಥ ಡ್ರೆಸ್ ಇದು. ಸೊ ಸ್ವಲ್ಪ ಸುಕ್ಕಾಗಿದೆ. ಇದು ಹಾಕೊಂಡ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ವೇಟ್ ಮಾಡಿ ನೋಡಿ. ಸೊ ಗೈಸ್, ಫೈನಲಿ ನೀವು ನನ್ನ ಈ ಒಂದು ಡ್ರೆಸ್ನ ನೋಡ್ಬೋದು. ನನ್ನ ಕೆಳಗಡೆ ನನ್ನ ಪ್ರಕಾರ ಫೀಟ್ ಕಾಣಿಸ್ತಿಲ್ಲ ಅನ್ಸುತ್ತೆ, ಬಟ್ ಆದರೂ ಇಟ್ಸ್ ಡೀಸೆಂಟ್ ಲೆಂತ್. ಬಟ್ ನನ್ನ ಪ್ರಕಾರ ನಾನು ಒಂದು ಸೈಜ್ ಏನಾದ್ರು ಲೂಸ್ ಆರ್ಡರ್ ಮಾಡ್ಬಿಟ್ಟು ಅಂತ ಅನಿಸ್ತಿದೆ. ಸೊ ಇದಕ್ಕೆ ಡೆಫಿನೆಟ್ಲಿ ಈ ಬಟ್ಟೆಗೆ ಸ್ಟೀಮ್ ಐರನ್ ಬೇಕೇ ಬೇಕು. ಸೊ ಹಿಂದೆಗಡೆ ಜಿಪ್ ಕೊಟ್ಟಿದ್ದಾರೆ, ಸೊ ಹಾಗಾಗಿ ಹಾಕೋಬಹುದು. ಬಟ್ ಇಲ್ಲಿ ಸ್ವಲ್ಪ ನಿಂತ್ಕೋತಿಲ್ಲ, ಜಾರ್ತಿದೆ ಅಂತ ಅನಿಸ್ತು. ಅಪಾರ್ಟ್ ಫ್ರಮ್ ದಟ್ ತುಂಬ ಸಿಲ್ಕಿ ಇದೆ ಅಂಡ್ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತ ನನಗೆ ಅನಿಸ್ತು. ಯು ಗೈಸ್ ಆರ್ ಏಬಲ್ ಟು ಸಿ ಫುಲ್. ಇವಾಗ ಇಲ್ಲಿ ಸ್ವಲ್ಪ ಏನು ಅಂತ ಸ್ವಲ್ಪ ಫಿಗರ್ ಔಟ್ ಮಾಡಬೇಕು, ಅಥವಾ ಇನ್ನೂ ಒಂದು ಸೈಜ್ ಚಿಕ್ಕದು ಆರ್ಡರ್ ಮಾಡಬೇಕಾ ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ಇಲ್ಲಿ ಸ್ವಲ್ಪ ಲೂಸ್ ಅನ್ನಿಸ್ತಿದೆ. ಆ್ಯಂಡ್ ಎಲ್ಲರೂ ಹೋದ್ರೆ ಕಂಫರ್ಟಬಲ್ ಬೇಕಲ್ಲ ನೋಡಿ, ಹಿಂಗೆ ಆಗ್ತಾ ಇದೆ. ಸೊ ಹಾಗಾಗಿ ಈ ಜಾಗದಲ್ಲಿ ಸ್ವಲ್ಪ ಟಕ್ ಏನಾದ್ರು ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಒಂದು ಸೈಜ್ ಚಿಕ್ಕದು ಆರ್ಡರ್ ಮಾಡ್ಬೇಕಂತ ನಂಗೆ ಅನಿಸ್ತದೆ. ಸೊ ನಿಮಗೇನು ಅನ್ನಿಸ್ತು ಈ ಡ್ರೆಸ್? 1 to 10 ಇದಕ್ಕೆ ರೇಟ್ ಮಾಡಿ. ಈ ಒಂದು ಬಟ್ಟೆಗೆ ನಾನು ಪೇ ಮಾಡಿರೋದು 1490 rupees. ನನ್ನ 17 Pro Max ಫೋನ್ಗೆ ಒಂದು ಸಿಮ್ ಬೇಕಿತ್ತು. ಸೊ ಸಿಮ್ ತೊಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದಕ್ಕೆ ವೆರಿಫಿಕೇಷನ್ಗೆ ಫೋಟೋ ತೊಗೊಂಡ್ರು. ಸೊ ಗೈಸ್, ಏರ್ಟೆಲ್ ಆಫೀಸ್ಗೆ ಸಿಮ್ ತೊಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಸೊ ಸಿಮ್ ಸಿಕ್ತು. ಅದು ಫ್ರೀ ಸಿಮ್ ಅಂತೆ, ಏನು ಚಾರ್ಜಸ್ ಇಲ್ಲ. ಆ್ಯಂಡ್ 1 hour ಆದಮೇಲೆ ಹಾಕೊಂಡ್ರೆ ಅದು ಯೂಸ್ ಮಾಡ್ಬೋದಂತೆ. ಆ್ಯಂಡ್ ರೀಚಾರ್ಜ್ ಮಾಡ್ಕೋಬೇಕಷ್ಟೇ ಅಂತೆ. ಸೊ ನಂದು ಫಸ್ಟ್ ಇದ್ದಿದ್ದು ಐಡಿಯಾ, ಅದನ್ನು ಜಿಯೋ ಕನ್ವರ್ಟ್ ಮಾಡ್ಕೊಂಡಿದ್ದೆ. ಸೊ 2 ಫೋನ್ಸ್ ಇರೋದ್ರಿಂದ ಪ್ರತಿ ಸಲ ನೆಟ್ಟಿಗೆ ವೈಫೈಗೆಲ್ಲ ಆನ್ ಮಾಡ್ಕೋಬೇಕಾದ್ರು ಒಂದು ಫೋನ್ಗೆ. ಹಂಗಾಗಿ 2 ಸಿಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ತೊಗೊಂಡೆ. ಇವಾಗ ಜಿಮ್ಗೆ ಓಡಬೇಕು ಗೈಸ್. ಸೊ ಗೈಸ್, ಇವರು ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಜಿಮ್ ಅವರಿಬ್ರು ಊರಿಗೆ ಹೋಗ್ತಾ ಇದ್ದಾರೆ ಕೇರಳಗೆ. ಸೊ ಅದಕ್ಕೆ ಸೆಂಡ್ ಆಫ್ ಮಾಡ್ತವ್ರೆ ನೋಡಿ. ಗೈಸ್, ಕಮಿಂಗ್ ಟು ಟ್ರೈನಿಂಗ್ ಮೈ ಬ್ಯಾಕ್. ನನ್ನ ಬ್ಯಾಕ್ ಎಷ್ಟು ವೀಕ್ ಇದೆ ಅಂತಂದರೆ ಸಖತ್ತು ಟಯರ್ಡ್ ಫೀಲ್ ಆಗ್ತಿದೆ ಇವತ್ತು.
ಆ್ಯಂಡ್ ಐಮ್ ಫೀಲಿಂಗ್ ವೆರಿ ಕಾನ್ಷಿಯಸ್, ತುಂಬ ದಪ್ಪಾಗಿ ಥರ ಫೀಲ್ ಆಗ್ತದೆ. ಆ್ಯಂಡ್ ದಿಸ್ ಇಸ್ ವಾಟ್ ಐಮ್ ವೇರಿಂಗ್. ಬಟ್ ಸ್ಟಮಕ್ ನೋಡ್ಬೋದು ಎಷ್ಟು ಫೀಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೀಟು ಕಟ್ ಡೌನ್ ಗೈಸ್, ಇನ್ನೂ ಸಣ್ಣ ಆಗ್ಬೇಕು ಇವಾಗ, ಸಖತ್ ದಪ್ಪ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ಡಯಟ್ ಮೇಂಟೈನ್ ಮಾಡಬೇಕಿಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ ಗೈಸ್. ಈ ನಾಯಿ ಇದೆಲ್ಲ ನನ್ನ ಕಂಡಿಡ್ಕೊಂಬಿಟ್ಟಿದೆ. ಡೈಲಿ ನಾನು ಬರ್ಬೇಕಾದ್ರೆ ಸಿಗುತ್ತೆ, ವೆಯ್ಟ್ ಮಾಡ್ತಾ ಇರುತ್ತೆ. ನೋಡಿ ಇವಾಗ ಮೇಲೆ ನೋಡ್ತಾ ಇದೆ, ಇದಾದ್ರ ಫ್ರೆಂಡ್ ಅನ್ಸುತ್ತೆ. ಇಬ್ರು ಕಿತ್ತಾಡ್ತಿದ್ರು ಅವಾಗಲೇ. ಇದು ಕ್ಯೂಟ್ ಇದೆ ಗೈಸ್, ಇದು ತುಂಬ ಸ್ವೀಟ್ ಇದೆ. ಸೊ ಗೈಸ್ ಇವಾಗ ಫೈನಲಿ ಜಿಮ್ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಈ ಕಾಳು ನನಗೆ ತುಂಬ ಅಂದರೆ ತುಂಬ ಫೇವ್ರೇಟು. ಸೊ ಹಾಗಾಗಿ ನನಗೆ ಇವತ್ತು ತುಂಬ ಅವಕ್ಯಾಡೋ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು. ಹಾಗಾಗಿ ಇದನ್ನು ತೊಗೊಳ್ಳೋಣ, ಇದು ಕಾಣಿಸ್ತು ತೊಗೊಳ್ಳೋಣ ಅಂತ ಬಂದೆ. ಅವರೆಕಾಳು ಇತ್ತು ಪಕ್ಕದಲ್ಲಿ, ಬಟ್ ಇದು ಫುಲ್ ಜೊಳ್ಳಿದೆ, ಹಂಗಾಗಿ ಅವರೆಕಾಳು ತೊಗೋತಾ ಇಲ್ಲ. ಇದು ಯೂಶಲಿ ಒಂದು ಏನು ಬ್ಯಾಸ್ಕೆಟ್ ಥರ ಕೊಡ್ತಾರೆ, ಇದು ನೋಡಿ ಫುಲ್ ದೊಡ್ಡ ಬ್ಯಾಸ್ಕೆಟೇ ಕೊಟ್ಬಿಟ್ಟಿದ್ದಾರೆ. ಇವಾಗ ಇದನ್ನು ಮತ್ತು ಅವಕ್ಯಾಡೋ ಮತ್ತು ಡ್ರ್ಯಾಗನ್ ಫ್ರೂಟ್ ಎಲ್ಲ ತೊಗೊಂಡು ಹೋಗೋಣ. ಸೊ ಇದರಲ್ಲಿ ಹಾಕಬೇಕು. ಸೊ ಗೈಸ್ ಫೈನಲಿ ಮನೆಗೆ ಬಂದು ನಾನೇನು ಲೀಚಿ ತೊಗೊಂಡಿದ್ನಲ್ಲ ಅದನ್ನು ಕುತ್ಕೊಂಡು ತಿಂತಾ ಇದ್ದೀನಿ. ಸೊ ಆ್ಯಕ್ಚುಲಿ ನೈಟ್ ಹೊತ್ತು ನನ್ನ ಪ್ರಾಬ್ಲಮ್ ಏನಪ್ಪ ಅಂತಂದರೆ ರೈಸ್ ತಿಂತಾ ಇರೋದು ಅಥವಾ ಓಟ್ಸ್ ತಿಂತಾ ಇರೋದು. ನೈಟ್ ಹೊತ್ತು ಓಟ್ಸು ತಿನ್ನಬಾರ್ದು, ರೈಸು ತಿನ್ನಬಾರ್ದು. ಚಪಾತಿ ಒಂದು ರೇಂಜಿಗೆ ಓಕೆ, ನಾನು ಮುಂಚೆ ತಿಂದು ಬರೀ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅಷ್ಟೇ. ಆ್ಯಂಡ್ ಆ್ಯಕ್ಚುಲಿ ಲೀಚಲು ತಿನ್ನಬಾರ್ದು, ಲೀಚಲು ತುಂಬ ಸ್ವೀಟ್ ಇರುತ್ತೆ. ಬಟ್ ತುಂಬ ದಿನ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ತಿಂದೆ. ಆ್ಯಂಡ್ ಒಂದಷ್ಟು ತರಕಾರಿ ಎಲ್ಲ ತೊಗೊಬಂದೆ. ಚೂರು ಮೇಂಟೈನ್ ಮಾಡೋದು, ಚೂರು ಚೀಟ್ ಮಾಡೋದು ಅಷ್ಟೇ. ಆ್ಯಂಡ್ ಇನ್ನೊಂದಂದರೆ ನನ್ನ ಫೇವ್ರೆಟ್ ಫ್ರೂಟ್ ಇದಲ್ಲ, ಪರ್ಶುಮನ್ ಸಿಕ್ತಿವತ್ತು, ಇದನ್ನು ಕಟ್ ಮಾಡಿ ತಿನ್ನಬೇಕು ನಾಳೆ.